ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸ್ನೇಹಿತರೆ, ನಾವಿವತ್ತು ಪಯಣ ಅನ್ನೋ ವಿಂಟೇಜ್ ಕಾರುಗಳ ಮ್ಯೂಸಿಯಮ್ಗೆ ಬಂದಿದ್ದೀವಿ. ಸ್ನೇಹಿತರೆ, ಇದು ಕೇವಲ ಕಾರುಗಳ ಸಂಗ್ರಹಾಲಯ ಅಷ್ಟೇ ಅಲ್ಲ, ಇದು ಗತಕಾಲದ ವೈಭವಕ್ಕೆ ಹಿಡಿದಂಥ ಕನ್ನಡಿ ಅಂತಲೇ ಹೇಳ್ಬೋದು. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಮೈಸೂರಿನ ಅರಸರಾದಂಥ ಜಯಚಾಮರಾಜೇಂದ್ರ ಒಡೆಯರ್, ಕನ್ನಡದ ಹೆಸರಾಂತ ಸಿನಿಮಾ ನಟರಾದ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು, ಮತ್ತು ನೊಬೆಲ್ ಪ್ರಶಸ್ತಿ ಪುರಸ್ಕೃತರಾದಂಥ CB ರಾಮನ್ ಅವರು, ಹಾಗೆ ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀಯುತ ವೀರೇಂದ್ರ ಹೆಗ್ಗಡೆ ಅವರು ಬಳಸಿದಂಥ ಕಾರುಗಳನ್ನು ಕೂಡ ನಾವಿಲ್ಲಿ ನೋಡ್ಬೋದು. ಸುಮಾರು 23 ಎಕರೆಗಳಷ್ಟು ವಿಸ್ತಾರವಾಗಿ ಹರಡಿಕೊಂಡಿರುವಂಥ ಈ ಮ್ಯೂಸಿಯಂನಲ್ಲಿ 70ಕ್ಕೂ ಹಳೆಯ ವಿಂಟೇಜ್ ಕಾರುಗಳ ಸಂಗ್ರಹ ಇದೆ. ಬನ್ನಿ, ಹಾಗಿದ್ರೆ ತಡ ಮಾಡೋದು ಬೇಡ, ಯಾವೆಲ್ಲ ಕಾರುಗಳನ್ನು ಇಲ್ಲಿ ಒಳಗಿಟ್ಟಿದ್ದಾರೆ, ಅದರ ಇತಿಹಾಸ ಏನು, ಅದರ ವೈಭವ ಏನು, ಇದನ್ನೆಲ್ಲ ನೋಡೋಣ. ಬನ್ನಿ, ಹೋಗೋಣ. ಸ್ನೇಹಿತರೆ, ಪಯಣ ವಿಂಟೇಜ್ ಕಾರ್ ಮ್ಯೂಸಿಯಂ ಇದೆಯಲ್ಲ, ಇದು ನಿಜಕ್ಕೂ ಒಂದು ಅದ್ಭುತವಾದಂಥ ಅನುಭವ ಕೊಡುವಂಥ ಜಾಗ ಅಂತಲೇ ಹೇಳ್ಬೋದು. ಯಾಕಂದರೆ ಇಲ್ಲಿ ನಾವು ಚಕ್ರಗಳ ಎವಲ್ಯೂಷನನ್ನು ಪ್ರಾಚೀನ ಕಾಲದಿಂದ ಹಿಡಿದು ಇವತ್ತಿನ ತನಕ ನೋಡಬಹುದು. ಮ್ಯೂಸಿಯಂನ ಒಳಗಡೆ ಹೋದ ತಕ್ಷಣ 10,000 BCE ಕಾಲದಿಂದಲೂ ಚಕ್ರಗಳ ಅಭಿವೃದ್ಧಿ ಹೇಗೆ ನಡೀತು ಅನ್ನೋದರ ವಿವರವಾದ ಪ್ರದರ್ಶನವನ್ನು ಕಾಣಬಹುದು. ಇದನ್ನು ನೋಡಿದಾಗ ಮಾನವ ಸಹಜ ಕುತೂಹಲ ಮತ್ತು ತಂತ್ರಜ್ಞಾನದಲ್ಲಿ ಸಾಗಿದ ಪಯಣ ಎಷ್ಟು ಅದ್ಭುತ ಅಂತನ್ನೋದು ನಮಗೆ ಅರ್ಥ ಆಗುತ್ತೆ. ಚಕ್ರಗಳ ವಿಕಸನವನ್ನು ನೋಡಿದ ನಂತರ ಹಳೆಯ ಎತ್ತಿನ ಗಾಡಿಗಳು ಮತ್ತು ಕುದುರೆ ಗಾಡಿಗಳನ್ನು ನೋಡಬಹುದು. ಹಳೆಯ ಕಾಲದ ಸಂಚಾರ ವ್ಯವಸ್ಥೆಯ ಸುಂದರ ತಂತ್ರಜ್ಞಾನವನ್ನು ಹತ್ತಿರದಿಂದ ನೋಡೋದಕ್ಕೆ ಇದೊಂದು ಸುವರ್ಣಾವಕಾಶ. ನಮಗಿಲ್ಲಿ ಕಾಣ್ತಾ ಇರೋದು ಸುಂದರವಾಗಿ ವಿನ್ಯಾಸಗೊಂಡ ಮತ್ತು ಹೆಚ್ಚು ಸುಧಾರಿತವಾದ ಎತ್ತಿನ ಗಾಡಿಗಳು ಮತ್ತು ಕುದುರೆ ಗಾಡಿಗಳು. ಈ ಆಕರ್ಷಕ ವಿನ್ಯಾಸಗಳು ಆ ಕಾಲದ ಕುಶಲಕರ್ಮಿಗಳ ಪ್ರತಿಭೆಯನ್ನು ನಮಗೆ ಪರಿಚಯ ಮಾಡಿಕೊಡುತ್ತೆ. ಬನ್ನಿ, ನಾವೀಗ ವಿಂಟೇಜ್ ಕಾರುಗಳ ಲೋಕಕ್ಕೆ ಪ್ರವೇಶ ಮಾಡೋಣ. ನಾವೀಗ ನೋಡ್ತಾ ಇರೋದು ಧರ್ಮಸ್ಥಳದ ಧರ್ಮಾಧಿಕಾರಿಗಳಾದಂಥ ಶ್ರೀಯುತ ಶ್ರೀ ವೀರೇಂದ್ರ ಹೆಗ್ಗಡೆಯವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಬಳಸ್ತಾ ಇದ್ದಂಥ ಕಾರು. 1929ರಲ್ಲಿ ತಯಾರಾದ ಸ್ಟುಡಿಬೇಕರ್ ಪ್ರೆಸಿಡೆಂಟ್ 8 ಅನ್ನುವಂಥ ಕಾರಿದು. ಮಹಾತ್ಮ ಗಾಂಧೀಜಿಯವರು ಪಾಂಡಿಚೇರಿಗೆ ಭೇಟಿ ನೀಡಿದಾಗ ಬಳಸಿದಂಥ ಕಾರಿದು. ದ್ವಿತೀಯ ಮಹಾಯುದ್ಧದ ಸಮಯದಲ್ಲಿ ಇದಕ್ಕೆ ಅಪಾರವಾದಂಥ ಜನಪ್ರಿಯತೆ ಲಭಿಸಿತ್ತು. ಕಾರಣ ಇದರಲ್ಲಿದ್ದಂಥ ಫ್ಯೂಯಲ್ ಎಫಿಷಿಯನ್ಸಿ. 1949ರಲ್ಲಿ ತಯಾರಾದ ಡೈಮ್ಲರ್ DE36 ಅನ್ನುವ ಕಾರಿದು. ಮೈಸೂರಿನ ಮಹಾರಾಜರಾದ ಜಯಚಾಮರಾಜೇಂದ್ರ ಒಡೆಯರ್ ಅವರ ಬಳಿ ಇದ್ದಂಥ ಕಾರಿದು. ಈ ಕಾರು ಬ್ರಿಟಿಷ್, ಅಫ್ಘಾನಿಸ್ತಾನ, ಎಥಿಯೋಪಿಯಾ, ನೆದರ್ಲ್ಯಾಂಡ್ಸ್, ಮೊನಾಕೋ, ಸೌದಿ ಅರೇಬಿಯಾ ಮತ್ತು ಥಾಯ್ಲೆಂಡ್ ರಾಜಮನೆತನಗಳಿಗೆ ವಿಶೇಷವಾಗಿ ಈ ಕಂಪನಿಯ ಕಾರುಗಳನ್ನು ಮಾರಾಟ ಮಾಡಲಾಗುತ್ತಿತ್ತು. 1983ರಲ್ಲಿ ತಯಾರಾದ ಡ್ಯಾಟ್ಸನ್ ಬ್ಲೂಬರ್ಡ್ 1.8 GL ಅನ್ನುವಂಥ ಕಾರಿದು. ಇದು ಕನ್ನಡ ಚಿತ್ರರಂಗದ ದಿಗ್ಗಜ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರ ಕಾರು. ಅವರ ಬಗ್ಗೆ ಹೇಳೋದಾದರೆ, ಅವರು ಕನ್ನಡ ಚಿತ್ರರಂಗಕ್ಕೆ ನೀಡಿದ ಕೊಡುಗೆ ಅಮೂಲ್ಯವಾದದ್ದು. ಸಾವಿರದ 1947ರಲ್ಲಿ ತಯಾರಾದ ಸ್ಟುಡಿಬೇಕರ್ ಚಾಂಪಿಯನ್ ಅನ್ನುವಂಥ ಕಾರಿದು. ನೊಬೆಲ್ ಬಹುಮಾನ ವಿಜೇತರಾದ ಭಾರತೀಯ ಭೌತಶಾಸ್ತ್ರಜ್ಞ ಡಾಕ್ಟರ್ CV ರಾಮನ್ ಅವರು ಬಳಸ್ತಾ ಇದ್ದಂಥ ಕಾರಿದು. ನಾವಿಲ್ಲಿ ನೋಡ್ತಾ ಇರುವಂಥದ್ದು ಪವರ್ಡ್ ಹ್ಯಾಂಗ್ ಗ್ಲೈಡರ್, ಅಥವಾ ಇದನ್ನು PHG ಅಂತ ಕೂಡ ಕರೀತಾರೆ. 1984ರಲ್ಲಿ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಟ್ರಸ್ಟ್ನವರ ನೇತೃತ್ವದಲ್ಲಿ ಅಭಿವೃದ್ಧಿಪಡಿಸಲಾದ ಈ ಹ್ಯಾಂಗ್ ಗ್ಲೈಡರ್ ಭಾರತೀಯ ವೈಮಾನಿಕ ಅಭಿವೃದ್ಧಿ ಮಂಡಳಿಯಿಂದ ಬಂಡವಾಳವನ್ನು ಪಡೆದು
ತಯಾರಿಸಲಾಯಿತು. ಇದು ವೈಜ್ಞಾನಿಕ ಹಾದಿಯಲ್ಲಿ ಭಾರತದ ಮುಂದುವರಿದ ಸಾಧನೆಯ ಪ್ರತೀಕವಾಗಿದೆ. ಬಹಳ ಖುಷಿ ಆಯಿತು. ಹೌದಾ? ಓಕೆ ಓಕೆ, ಒಂದು ನಿಮಿಷ ಹಾಗೆ ನಿಂತ್ಕೊಂಡ್ಬಿಡಿ.
ನೆಲಮಹಡಿಯಲ್ಲಿ ಮಂಜೂಷಾ ವಸ್ತು ಸಂಗ್ರಹಾಲಯವಿದ್ದು, ಈ ವಸ್ತು ಸಂಗ್ರಹಾಲಯವು ಭಾರತದ ಶ್ರೀಮಂತ ಇತಿಹಾಸ, ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪ್ರತಿಬಿಂಬಿಸುವ ಅಪೂರ್ವ ಪುರಾತನ ವಸ್ತುಗಳನ್ನು ಸಂಗ್ರಹಿಸಿದೆ. ಪ್ರಾಚೀನ ಕಾಲದ ಅಡುಗೆ ಉಪಕರಣಗಳು, ಸ್ಟ್ಯಾಂಪ್ಗಳು, ವಿವಿಧ ದೇಶಗಳ ಕರೆನ್ಸಿ ನೋಟುಗಳು, ತಾಳೆಗರಿಯಲ್ಲಿ ರಚಿತವಾಗಿರುವ ಜೈಮಿನಿ ಮಹಾಭಾರತ, ಫರ್ಮಾನು ಪತ್ರಗಳು, ತುಳುನಾಡಿನ ಆರಾಧ್ಯ ದೈವಗಳು, ಪ್ರೊಜೆಕ್ಟರ್ಗಳು, ವೀರೇಂದ್ರ ಹೆಗ್ಗಡೆಯವರು ಬಳಸುತ್ತಿದ್ದ ಕ್ಯಾಮರಾಗಳು, ಮೌರ್ಯರ ಕಾಲದಿಂದ ಪ್ರಾರಂಭಿಸಿ ಕ್ರಿಸ್ತಪೂರ್ವ 1ನೇ ಶತಮಾನದಿಂದಲೂ ಪ್ರಾಚೀನ ನಾಣ್ಯಗಳನ್ನು ಇಲ್ಲಿ ಸಂಗ್ರಹಿಸಲಾಗಿದೆ. ಇತಿಹಾಸ ಪ್ರಸಿದ್ಧ ಕಲ್ಲು ಮತ್ತು ಲೋಹದ ಶಿಲ್ಪಗಳು, ವರ್ಣಚಿತ್ರಗಳು, ಆಭರಣ ವಸ್ತುಗಳು, ಪೂಜಾ ವಸ್ತುಗಳು ಮತ್ತು ಕರಾವಳಿ ಪ್ರದೇಶದ ಕುಶಲಕರ್ಮಿಗಳು ರಚಿಸಿದ ಉಪಯುಕ್ತ ವಸ್ತುಗಳ ಸಂಗ್ರಹವನ್ನು ಹೊಂದಿದೆ. ವಿಭಿನ್ನ ಗಾತ್ರದ ಕ್ಯಾಮೆರಾಗಳು ಮತ್ತು ಹಲವಾರು ವಿಭಿನ್ನ ಪುರಾತನ ವಸ್ತುಗಳನ್ನು ವಿಶಾಲವಾದ ಜಾಗದಲ್ಲಿ ಪ್ರದರ್ಶನಕ್ಕೆ ಇಡಲಾಗಿದೆ. ಇವು ವೀಕ್ಷಕರಿಗೆ ಭಾರತೀಯ ಶಿಲ್ಪಕಲೆಯ ವೈಭವವನ್ನು ಪರಿಚಯಿಸುತ್ತದೆ. ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯವರ 50 ವರ್ಷಗಳ ಪರಿಶ್ರಮದಿಂದ ಸಂಗ್ರಹಿಸಲಾದ ಈ ಅಪೂರ್ವ ಪುರಾತನ ವಸ್ತುಗಳು ಮಂಜೂಷಾ ವಸ್ತು ಸಂಗ್ರಹಾಲಯವನ್ನು ಭಾರತದ ಪ್ರಮುಖ ವಸ್ತು ಸಂಗ್ರಹಾಲಯಗಳಲ್ಲಿ ಒಂದಾಗಿ ಮಾಡಿವೆ. ಈ ಸಾಧನೆಗೆ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ ಮಾನ್ಯತೆ ನೀಡಿದೆ. ಪ್ರಾಚೀನ ಭಾರತದ ನಾಣ್ಯಗಳು, ಶಿಲ್ಪಕಲೆಗಳು ಮತ್ತು ಇತಿಹಾಸ ಪ್ರಸಿದ್ಧ ವಸ್ತುಗಳನ್ನು ಆಸಕ್ತಿಯಿಂದ ಅಧ್ಯಯನ ಮಾಡಲು ಮತ್ತು ವೀಕ್ಷಿಸಲು ಮಂಜೂಷಾ ವಸ್ತು ಸಂಗ್ರಹಾಲಯವು ಅತ್ಯುತ್ತಮ ತಾಣವಾಗಿದೆ. ವಿಂಟೇಜ್ ಕಾರುಗಳ ಅಪೂರ್ವ ಸಂಗ್ರಹವನ್ನು ಮನಮಿಡಿಯುವಂತೆ ವೀಕ್ಷಿಸಿ ಮಂಜೂಷಾ ವಸ್ತು ಸಂಗ್ರಹಾಲಯದಲ್ಲಿ ಇತಿಹಾಸದ ಅನನ್ಯ ತಳಹದಿಗಳನ್ನು ಆನಂದಿಸಿದ ಬಳಿಕ ನಮ್ಮ ಪಯಣ ಅಂತಿಮ ಘಟ್ಟಕ್ಕೆ ತಲುಪಿತ್ತು. ಮ್ಯೂಸಿಯಂನಿಂದ ಹೊರಬಂದ ತಕ್ಷಣ ಅಲ್ಲೇ ಪಕ್ಕದಲ್ಲಿದ್ದ ರೆಸ್ಟೋರೆಂಟ್ನಲ್ಲಿ ಸೊಗಸಾದ ಫಿಲ್ಟರ್ ಕಾಫಿಯ ಸ್ವಾದವನ್ನು ಸವಿದ್ವು. ಸೂರ್ಯಾಸ್ತದ ಬೆಳಕಿನಲ್ಲಿ ಪಯಣ ವಿಂಟೇಜ್ ಮ್ಯೂಸಿಯಂನ ದೀಪಾಲಂಕಾರ ನಮ್ಮ ಹೃದಯವನ್ನು ಆಕರ್ಷಿಸಿತ್ತು. ನಂತರ ನಾವು ಮದ್ದೂರು ಟಿಫಾನೀಸ್ನಲ್ಲಿ ರಾತ್ರಿಯ ಊಟವನ್ನು ಮಾಡಿ ನಮ್ಮ ಪಯಣವನ್ನು ಬೆಂಗಳೂರಿನ ಕಡೆಗೆ ಮುಂದುವರೆಸಿದ್ವು. ಇದು ಕೇವಲ ಪ್ರವಾಸವಾಗಿಲ್ಲದೆ ನೆನಪುಗಳ ಮತ್ತು ಹೊಸ ಅನುಭವಗಳ ಮಧುರ ಸಂಯೋಜನೆಯಾಗಿತ್ತು. ನೋಡಿದ್ರಲ್ಲ ಸ್ನೇಹಿತರೆ, ಎಷ್ಟೆಲ್ಲ ವಿಶೇಷತೆ, ಎಷ್ಟೆಲ್ಲ ವೈವಿಧ್ಯತೆ, ಎಷ್ಟೆಲ್ಲ ಇತಿಹಾಸ ಹೊಂದಿರುವಂಥ ಕಾರುಗಳನ್ನು ಇಲ್ಲಿಟ್ಟಿದ್ದಾರೆ. ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ. ಆದಷ್ಟು ಬೇಗ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನೆಲ್ಲ ಮತ್ತೆ ಭೇಟಿ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.